ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣು ಶರಣಾರ್ಥಿಗಳು. ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕನ್ನಡ ದೇಶದಲ್ಲಿ ಇಡೀ ಕರ್ನಾಟಕದಂತ ಬಾಣಂತಿಯರ ಸಾವು ನೋವುಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಬಾಣಂತಿಯರ ಸಾವುಗಳನ್ನು ತಡೆಗಟ್ಟಕ್ಕೆ ಸರ್ಕಾರ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ತಗೊಂತಾ ಇಲ್ಲ. ಇತ್ತೀಚೆಗೆ ಬಳ್ಳಾರಿಯಲ್ಲಿ 6 ಬಾಣಂತಿಯರ ಸಾವಾಗಿದೆ. ಆ ಸಾವಾಗೋದ ಕಾರಣ ಏನು? ಸರ್ಕಾರ ಏನ್ ಮಾಡ್ತಾ ಇದೆ? ಸಾವು ಆಗಿದ್ರು ಸರ್ಕಾರ ಏನ್ ಮಾಡ್ತಾ ಇದೆ? ಅಷ್ಟಕ್ಕೂ ಒಂದು 5 ವರ್ಷದಿಂದೀಚೆ ಅಥವಾ 10 ವರ್ಷದಿಂದ, ಒಂದು 5 ರಿಂದ 10 ವರ್ಷದಿಂದೀಚೆ ಎಲ್ಲಾ ಹೆಂಗಸರು, ನಮ್ಮ ಎಲ್ಲಾ ಹೆಂಗಸರಿಗೂ ಸರಳ ಹೆರಿಗೆ ಆಗ್ತೈತೆ ಅವುಗಳು. ಈಗ ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರು ಯಾವುದೇ ಹೆಂಗಸರಿಗೆ, ನಮ್ಮ ತಾಯಂದಿರಿಗೆ ಯಾರಿಗೂ ಹೆಂಗಸರ ಸರಳ ಹೆರಿಗೆ ಆಗ್ತಾ ಇಲ್ಲ, ಸಾಮಾನ್ಯ ಹೆರಿಗೆ ಆಗ್ತಾ ಇಲ್ಲ. ಎಲ್ರಿಗೂ ಕತ್ರಿ ಹೆರಿಗೆ ಮಾಡಿಸ್ತಾ ಇದ್ದಾರೆ. ಸಾಮಾನ್ಯ ಹೆರಿಗೆ ಆದ್ರೆ ದುಡ್ಡು ಕಡಿಮೆ ಆಗುತ್ತೆ, ಕತ್ತರಿ ಹೆರಿಗೆ ಅಂದ್ರೆ ದುಡ್ಡು ಜನರ ಹತ್ರ ತುಂಬಾ ವಸೂಲಿ ಮಾಡಬಹುದು ಅಂತ ಈ ಖಾಸಗಿ ಆಸ್ಪತ್ರೆ ಒಂದು ದೊಡ್ಡ ದಂಧೆ ಆಗಿದೆ ಇದು. ಆ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಈ ಸರ್ಕಾರ ಆಸ್ಪತ್ರೆಗಳು ಅವರು ಕೈ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಜೊತೆ. ನಾನು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಿಮ್ಮಲ್ಲ ಈ ವಿಚಾರನ, ಈ ಏನು ಸರಳ ಹೆರಿಗೆ ಅಥವಾ ಸಾಮಾನ್ಯ ಹೆರಿಗೆ ಮಾಡಿಸೋದ್ ಬಿಟ್ಟು ಈ ಕತ್ತರಿ ಹೆರಿಗೆ ದಂಧೆ ಏನ್ ನಡೀತಾ ಇದೆಯಲ್ಲ, ಈ ಕತ್ತರಿ ಹೆರಿಗೆ ದಂಧೆನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಪಕ್ಷದಿಂದ. ಈ ಬಳ್ಳಾರಿಯಲ್ಲಿ 6 ಜನ ಬಾಣಂತಿಯರ ಸಾವು ಈ ಕ್ಷಮಿಸಲಾರದಂತಹ ಅಕ್ಷಮ್ಯ ಘನಘೋರ ಅಪರಾಧ ಅದು. ಅಷ್ಟಾದ್ಮೇಲೂ ಅಲ್ಲಿನ ವೈದ್ಯಾಧಿಕಾರಿನ ಯಾಕೆ ಬಂಧಿಸಿಲ್ಲ? ಅಲ್ಲಿನವರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ತಗೊಂಡಿದೆ ಅಂತ ಇದುವರೆಗೂ ಸರ್ಕಾರ ಯಾವ್ದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇನ್ನು ಇದುವರೆಗೂ ಮುಂದಕ್ಕೆ ಈ ರೀತಿ ನಡೆಯದಂತೆ ಯಾವ ರೀತಿ ಕ್ರಮ ತಗೊಂಡಿದ್ರೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಈ ಕೂಡಲೇ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಇದು ಸಂಬಂಧಪಟ್ಟಂಗೆ ಈಗೇನು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲಿ ಇದ್ರ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು ಸಮಸ್ತ ಕನ್ನಡ ಬಂಧುಗಳಿಗೆ. ಹಾಗೂ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳು ನಾವು ಕೇಳ್ಕೊಳ್ಳೋದಿಷ್ಟೇ, ಇಷ್ಟು ದಿನ ನೀವೇನ್ ಮಾಡ್ಕೊಂಡಿದ್ರೆ ಬೇಕಾಗಿಲ್ಲ. ಈ ಕ್ಷಣದಿಂದ ದಯವಿಟ್ಟು ಎಲ್ಲಾ ಬಾಣಂತಿ ಯಾವ ತಾಯಂದ್ರು ಬರ್ತಾರ, ಮಗು ಆಗಂದ್ರೆ ಯಾವ ತಾಯಂದ್ರು ಬರ್ತಾರ, ಗರ್ಭಿಣಿಯರಿಗೆ ಸರಳ ಹೆರಿಗೆ ಮಾಡಿಸ್ಬೇಕು, ಸಾಮಾನ್ಯ ಹೆರಿಗೆ ಮಾಡಿಸ್ಬೇಕು. ಅವ್ರಿಗೆ ಈ ಕತ್ರಿ ಹೆರಿಗೆ ಮಾಡಿಸಿದ್ರೆ ಆರೋಗ್ಯ ದುಷ್ಪರಿಣಾಮ ಜಾಸ್ತಿ ಆಗುತ್ತೆ. ಈ ಆರೋಗ್ಯದ ಪರಿಣಾಮದ ಭಯದಿಂದ ಮತ್ತೆ ಒಂದೇ ಮಗು ಸಾಕು, 2 ಮಗು ಸಾಕು ಅನ್ಕೊಂಡು ಮುಂದಕ್ಕೆ ಮಕ್ಕಳು ಮಾಡ್ಕೊಂತಿಲ್ಲ ನಮ್ಮ ತಾಯಂದಿರು. ಇದರಿಂದಾನೇ ಕನ್ನಡಿಗರ ಜನಸಂಖ್ಯೆ, ನಮ್ಮ ಕನ್ನಡ ಸಮುದಾಯದ ಜನಸಂಖ್ಯೆ ತುಂಬಾ ಎರವಣಿಕೆ ಪ್ರಮಾಣ 3 ಇರಬೇಕಾಗಿರೋದು 1.5 ಬಂದಿದೆ. ಶೇಕಡ ಅನುಪಾತದಲ್ಲಿ 3ರಷ್ಟು ಇರ್ಬೇಕಾಗಿರೋದು 1.5 ಬಂದಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ, ಸರ್ಕಾರ ಈ ನಿಟ್ಟಿನಲ್ಲಿ ಒಳ್ಳೆ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಯಾವುದೇ ತಾಯಂದ್ರಿಗೂ ಕತ್ತರಿ ಹೆರಿಗೆ ಮಾಡಿಸದೆ ಈ ದಂಧೆಯನ್ನ ನಿಲ್ಲಿಸಿ ಸರಳ ಹೆರಿಗೆ ಮಾಡಿಸಿ ಸಮಸ್ತ ಕನ್ನಡ ಬಂಧುಗಳನ್ನ, ಕನ್ನಡ ಸಮಾಜನ ಉಳಿಸಬೇಕು. ನಮ್ಮ ಕನ್ನಡ ಸಮುದಾಯ ಬೆಳೆಯೋ ತರ ಈ ನಿಟ್ಟಿನ ಸರ್ಕಾರ ಕ್ರಮ ಕೈಗೊಳ್ಬೇಕು. ಸರ್ಕಾರದ ಜೊತೆ ಸರ್ಕಾರ ಆಸ್ಪತ್ರೆಗಳಾಗಿರ್ಬೋದು, ಖಾಸಗಿ ಆಸ್ಪತ್ರೆಗಳು ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.